ರೆನೋ ಒಂದು ಫ್ರೆಂಚ್ ಬ್ರ್ಯಾಂಡ್, ಬಟ್ ನಮ್ಮ ಜೊತೆ ಇವತ್ತು ರೆನೋ ಅವರ ಕೈಗರ್ ಇದೆ. ಆ್ಯಂಡ್ ಈ ಕಾರ್ನ ಇಂಡಿಯನ್ ಕಾರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ? ಜನಕ್ಕೆ ನಮ್ಮ ಇಂಡಿಯಾದಲ್ಲಿ ಕಾರ್ ನೋಡೋಕ್ಕೆ ದೊಡ್ಡದಾಗಿರಬೇಕು, ಅಂದರೆ SUV ಆಗಿರಬೇಕು, ಫೀಚರ್ಸ್ ಲೋಡೆಡ್ ಆಗಿರಬೇಕು, ತುಂಬ ಕಂಫರ್ಟ್ ಕೊಡಬೇಕು, ಬಟ್ ಪ್ರೈಸ್ ಮಾತ್ರ ಕಮ್ಮಿ ಇರಬೇಕು. ಆ್ಯಂಡ್ ಇದೇ ಮೆಂಟಾಲಿಟಿ ಪ್ರಕಾರ ರೆನೋ ಅವರು ಕೈಗರ್ನ ಲಾಂಚ್ ಮಾಡಿದರು 2021ನಲ್ಲಿ. ಈ ಕಾರಿನ ತಮ್ಮ ಕ್ವಿಡ್ಡಿಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು ಇಂಡಿಯಾದಲ್ಲಿ, ಬಟ್ ಜನಕ್ಕೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಬೇಕಿತ್ತು, ಇನ್ನೊಂದು ಸ್ವಲ್ಪ ಸ್ಪೋರ್ಟಿಯಾಗಿ ಕಾಣಿಸ್ಬೇಕಿತ್ತು. ಆ್ಯಂಡ್ ಅದಕ್ಕೋಸ್ಕರ ಕೈಗರ್ನ ಲಾಂಚ್ ಮಾಡಿದರು. ಬಟ್ ಕೈಗರಿಗೆ ಅವ್ರು ಎಕ್ಸ್ಪೆಕ್ಟ್ ಮಾಡಿದಷ್ಟು ರೆಸ್ಪಾನ್ಸ್ ಇಂಡಿಯಾದಲ್ಲಿ ಸಿಕ್ಕಿರಲಿಲ್ಲ. ಆ್ಯಂಡ್ ಈ ಕಾರ್ನ ಇಂಡಿಯಾದಲ್ಲಿ ಅಲ್ದಲ್ಲೇ ಅದಾದಮೇಲೆ ಗ್ಲೋಬಲಿ ಕೂಡ ಲಾಂಚ್ ಮಾಡಿದರು. ಇವತ್ತು ನಮ್ಮ ಜೊತೆ ಇದರ ಫೇಸ್ ಲಿಫ್ಟ್ ವರ್ಷನ್ ಇದೆ. ಆ್ಯಂಡ್ ಈ ಕಾರಲ್ಲಿ ಏನೇನು ಅಪ್ಡೇಟ್ಸ್ ಇದೆ, ಹೊಸದಾಗಿ ಏನೇನು ಬಂದಿದೆ, ಕಾರ್ ಹೆಂಗಿದೆ, ಡ್ರೈವ್ ಹೆಂಗಿದೆ, ಇದೆಲ್ಲ ಹೇಳ್ತಾ ಹೋಗ್ತೀವಿ. ವಿಡಿಯೋನ ಫುಲ್ ನೋಡಿ. ನನ್ನ ಹೆಸರು ಶ್ರೇಯಾಂಕ್. ವೆಲ್ಕಮ್ ಟು ಫ್ಲೈವೀಲ್. ಇನ್ನು ಈ ಕಾರು ಫೇಸ್ ಲಿಫ್ಟ್ ಆಗಿರೋದ್ರಿಂದ ನಿಮಗೆ ಡಿಸೈನ್ನಲ್ಲಿ ಒಂದಷ್ಟು ಕಾಸ್ಮೆಟಿಕ್ ಚೇಂಜಸ್ ಕಾಣಿಸುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಅಷ್ಟೇ, ನಿಮಗೆ ಇವಾಗ ಹೊಸದಾಗಿ ಡಿಸೈನ್ ಮಾಡಿರೋ ಗ್ರಿಲ್ ಬರುತ್ತೆ. ಆ್ಯಂಡ್ ಇಲ್ಲಿ LED DRL, ಹೆಡ್ ಲ್ಯಾಂಪ್ಸ್ ಆ್ಯಂಡ್ ಫಾಗ್ ಲ್ಯಾಂಪ್ಸ್ ಮೂರೂ LED ಬರುತ್ತೆ. ಬಟ್ ಇನ್ನೊಂದು ಏನು ಆ್ಯಡ್ ಆನ್ ಆಗಿರೋದು ಅಂದರೆ ನಿಮಗೆ ಆಟೋಮ್ಯಾಟಿಕ್ ಹೆಡ್ಲೈಟ್ಸ್ ಬರುತ್ತೆ. ಇದು ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇವಾಗ ನೀವು ಮೋಸ್ಟ್ ಆಫ್ ದ ಕಾರ್ಗಳಲ್ಲಿ ನೋಡಿರ್ಬೋದು. ಬಟ್ ಡಿಸೈನಲ್ಲಿ ಇನ್ನೊಂದೇನು ಚೇಂಜ್ ಅಂದರೆ ಈ ಸ್ಕಿಡ್ ಪ್ಲೇಟ್ಸ್, ಇದು ಮುಂದೆನೂ ಇದೆ ಆ್ಯಂಡ್ ಹಿಂದೆನೂ ಇದೆ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೀವು ಕಾರ್ಗಳು ಲಾಂಚ್ ಆಗ್ತಾ ಇರೋದು ನೋಡಿದ್ರೆ ತುಂಬ ಬೇಸಿಕ್ ಇರುತ್ತೆ ಡಿಸೈನ್ ವೈಸ್. ಎಲ್ಲರೂ ಮಿನಿಮಲಿಸ್ಟಿಕ್ ಆಗಿ ಹೋಗ್ತಾ ಇದ್ದಾರೆ. ಬಟ್ ರೆನೋ ಅವರು ಆ ಕ್ರೋಮ್ ಎಲಿಮೆಂಟ್ಸ್, ಆ ಬ್ಲ್ಯಾಕ್ ಪಿಯಾನೋ ಫಿನಿಶ್ ಇದೆಲ್ಲನೂ ರಿಟೈನ್ ಮಾಡಿದ್ದಾರೆ. ಮುಂಚೆ ಹೇಗಿತ್ತೋ ಹಾಗೇನೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಜನಕ್ಕೆ ಇದು ಇಷ್ಟನೂ ಕೂಡ ಆಗ್ಬೋದು. ಯಾಕಂದರೆ ಎಷ್ಟೊಂದು ಜನಕ್ಕೆ ಬೇಸಿಕ್ ಡಿಸೈನ್ಸ್, ಮಿನಿಮಲಿಸ್ಟಿಕ್ ಇದೆಲ್ಲ ಇಷ್ಟ ಆಗಲ್ಲ. ಆ್ಯಂಡ್ ನಿಮಗೆ ಇಲ್ಲಿ ಇನ್ನೊಂದು ಹೊಸ ಆ್ಯಡ್ ಆನ್ ಫೀಚರ್ ಏನು ಅಂದರೆ ಕ್ಯಾಮ್ರಾ ಇದೆ. ಈ ಕ್ಯಾಮ್ರಾ ಏನು ನೋಡ್ತಾ ಇದ್ದೀರಲ್ಲ, ಇದು ಸರೌಂಡ್ ವ್ಯೂಗೆ ಹೆಲ್ಪ್ ಆಗುತ್ತೆ. ಇನ್ನೊಂದು ಏನು ಆ್ಯಡ್ ಆಗಿದೆ ಅಂದರೆ ಈ ವೈಪರ್ಸ್ ಇದೆಯಲ್ಲ, ಇದು ಇವಾಗ ಆಟೋ ರೈನ್ ಸೆನ್ಸಿಂಗ್ ವೈಪರ್ಸ್. ಸೈಡ್ನಲ್ಲಿ ಡಿಸೈನ್ನಲ್ಲಿ ಹೇಳೋದಾದರೆ ನಿಮಗೆ ಆಲಾಯ್ಸ್ನಲ್ಲಿ ಇವಾಗ ಹೊಸದು ಬಂದಿದೆ. ಮುಂಚೆನೂ ಕೂಡ ಡೈಮಂಡ್ ಕಟ್ಟೆ ಇತ್ತು, ಡ್ಯುಯಲ್ ಟೋನ್. ಬಟ್ ಇವಾಗ ಡಿಸೈನ್ನಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಇನ್ನು ಇಲ್ಲಿ ಕೂಡ ನೀವು ORVMs ಮೇಲೆ ಕ್ಯಾಮ್ರಾ ನೋಡ್ತಾ ಇರ್ಬೋದು. ಈ ಕ್ಯಾಮ್ರಾನು ಅಷ್ಟೇ ಸರೌಂಡ್ ವ್ಯೂಗೆ ಹೆಲ್ಪ್ ಆಗುತ್ತೆ. ಈ ಕಾರಲ್ಲಿ ಇವಾಗ ಬಂದಿರೋ ಅಪ್ಡೇಟ್ ಇದು. ಆ್ಯಂಡ್ ರೂಫ್ ರೇಲ್ಸ್ನ ಕೂಡ ಹೇಳಬೇಕು. ಬೇರೆ ಕಾರ್ಗಳಲ್ಲೆಲ್ಲ ಡಿಸೈನ್ ಎಲಿಮೆಂಟಾಗಿ ಆ್ಯಡ್ ಮಾಡಿರ್ತಾರೆ, ಏನಕ್ಕೂ ಯೂಸ್ ಇರಲ್ಲ. ಬೇಸಿಕಲಿ ಡಮ್ಮಿ ಚೆನ್ನಾಗಿ ಕಾಣಿಸೋಕ್ಕೆ ಆ್ಯಡ್ ಮಾಡಿರ್ತಾರೆ. ಬಟ್ ಈ ಕಾರಲ್ಲಿ ಆ ರೂಫ್ ರೇಲ್ಸ್ ಆಲ್ಮೋಸ್ಟ್ 50 kgsವರೆಗೂ ವೆಯ್ಟ್ನ ತಡೆಯುತ್ತೆ. ಸೈಡ್ನಲ್ಲಿ ಇನ್ನೇನಿಲ್ಲ ಅಷ್ಟೇ, ನಿಮಗೆ ಇಲ್ಲೊಂದು ಸ್ಟಿಕ್ಕರಿಂಗ್ ಬರುತ್ತೆ. ಅದು ಕೂಡ ಒಂದು ಸ್ವಲ್ಪ ಸ್ಪೋರ್ಟಿಯಾಗಿ ಕಾಣಿಸುತ್ತೆ. ಬಟ್ ಅದರ್ವೈಸ್ ಮುಂಚೆ ಹೇಗಿತ್ತೋ ಹಾಗೇನೆ ಡ್ಯುಯಲ್ ಟೋನ್ ಫಿನಿಶ್ ಇದೆಲ್ಲ ಸೇಮ್. ಬಟ್ ಇವಾಗ ಈ ಕಾರ್ದು ಕಲರ್ ನೋಡ್ತಾ ಇದ್ದೀರಲ್ಲ, ಇದನ್ನು OSS ಯೆಲ್ಲೋ ಅಂತ ಕರೀತಾರೆ. ಈ ಕಾರಲ್ಲಿ ಇವಾಗ ಇದು ಒಂದು ಹೊಸ ಕಲರ್. ಇನ್ನು ಹಿಂದೆ ಬರೋದಾದರೆ ಮುಂದೆಯಿಂದನಾದರೂ ನಿಮಗೆ ಈ ಕಾರು ಫೇಸ್ ಲಿಫ್ಟ್ ಆಫ್ ಕೈಗರ್ ಅಂತ ಗೊತ್ತಾಗುತ್ತೆ ಡಿಸೈನ್ ನೋಡ್ತಾ. ಬಟ್ ಹಿಂದೆಯಿಂದ ನಿಮ್ಗೇನು ಅಷ್ಟು ಡಿಫ್ರೆನ್ಸ್ ಕಾಣಿಸಲ್ಲ. ಮುಂಚೆ ಹೇಗಿತ್ತೋ ಹಾಗೇ ಇದೆ. ನನಗಂತೂ ಏನು ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಬಟ್ ಹೊಸದಾಗಿ ಅವ್ರು ಹೇಳೋ ಹಾಗೆ ಈ ಸ್ಕಿಡ್ ಪ್ಲೇಟ್ಸ್ನ ಆ್ಯಡ್ ಮಾಡಿದ್ದಾರೆ, ಅದೊಂದು ಡಿಸೈನ್ ಎಲಿಮೆಂಟ್. ಆ್ಯಂಡ್ ಅದರ್ವೈಸ್ ಈ ರೆನೋ ಅವರ ಹೊಸ ಬ್ಯಾಡ್ಜಿಂಗ್ ಜೊತೆ ಬರುತ್ತೆ. ಸೊ ಹಾಗೆ ನೀವು ಈ ಕಾರ್ನ ಕಂಡುಹಿಡಿಬೋದು, ಇದು ಫೇಸ್ ಲಿಫ್ಟ್ ಅಂತ. ಫ್ರಮ್ ದ ರೇರ್ 405 ಲೀಟರ್ಸ್ದು ಬೂಟ್ ಸ್ಪೇಸ್ ಸಿಗುತ್ತೆ. ಡೀಸೆಂಟ್ ಸ್ಪೇಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಸೀಟ್ಸ್ನ ಫೋಲ್ಡ್ ಮಾಡಿದ್ರೆ ಸ್ಪೇಸ್ ಇನ್ನು ಜಾಸ್ತಿ ಆಗುತ್ತೆ. ರೆನೋ ಅವ್ರು ಹೇಳೋ ಪ್ರಕಾರ ಈ ಗಾಡಿಯ ಚಾಸಿಯ ವೆಯ್ಟ್ನ ಇವಾಗ ಕಮ್ಮಿ ಮಾಡಿದಾರಂತೆ. ಕಮ್ಮಿ ಮಾಡಿದ್ದಾರೆ ಅಂದ ತಕ್ಷಣ ಈ ಗಾಡಿಯಲ್ಲಿ ಸೇಫ್ಟಿಗೆ ಏನು ಕಾಂಪ್ರಮೈಸ್ ಆಗಿಲ್ಲ. ಚಾಸಿಯ ವೆಯ್ಟ್ ಕಮ್ಮಿ ಆಗ್ತಿದ್ದಂಗೆ ನಿಮಗೆ ಅಡ್ವಾಂಟೇಜಸ್ಸೇ ಜಾಸ್ತಿ. ಆ್ಯಂಡ್ ಅದರಲ್ಲಿ ನಿಮಗೆ ಒಳ್ಳೆ ಫ್ಯೂಯಲ್ ಎಫಿಷಿಯನ್ಸಿ ಸಿಗೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಮತ್ತು ಪರ್ಫಾರ್ಮೆನ್ಸ್ ಕೂಡ ಹೆಚ್ಚಾಗುತ್ತೆ. ಹಾಗೆ ಸ್ಟೆಬಿಲಿಟಿ ಮತ್ತು ಹ್ಯಾಂಡ್ಲಿಂಗಲ್ಲೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಇನ್ನು ಈ ಕಾರಿನ ಇಂಜಿನ್ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಮಾತಾಡೋದಾದರೆ ನಾನು ನಿಮಗೆ ಮುಂಚೆ ತೋರಿಸಿದಾಗೆ ಅಲ್ಲೊಂದು ಟರ್ಬೋ ಬ್ಯಾಜಿಂಗ್ ಇದೆ ಅಲ್ವಾ, ಅದೊಂದು ಹೊಸ ಅಪ್ಡೇಟ್. ಆ್ಯಂಡ್ ನಿಮಗೆ ಇವಾಗ ಇದರಲ್ಲಿ ಟರ್ಬೋ ಪೆಟ್ರೋಲ್ ಇಂಜಿನ್ ಆಪ್ಷನ್ ಸಿಗುತ್ತೆ. ಇದರ ನಂಬರ್ಸ್ ಬಗ್ಗೆ ಹೇಳೋದಾದರೆ ಇದು 100 PS ಪವರ್ ಆ್ಯಂಡ್ 160 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇದರಲ್ಲೇ ಇನ್ನೊಂದು ವೇರಿಯಂಟ್ ಇದೆ, ಅದು ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್. ಆ್ಯಂಡ್ ಅದು 72 PS ಪವರ್ ಆ್ಯಂಡ್ 96 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಡಿಫ್ರೆನ್ಸ್ ಏನಂದರೆ ಅದರಲ್ಲಿ ಅಂದರೆ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನಲ್ಲಿ ನಿಮಗೆ 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಆ್ಯಂಡ್ 5 ಸ್ಪೀಡ್ AMT ಸಿಗುತ್ತೆ. ಬಟ್ ಇದರಲ್ಲಿ 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್
ಆ್ಯಂಡ್ CVT ಸಿಗುತ್ತೆ. ಈ ಕಾರಿನ ಎಕ್ಸ್ಟೀರಿಯರ್ಸ್ಗಿಂತ ಇಂಟೀರಿಯರ್ಸಲ್ಲೇ ಜಾಸ್ತಿ ಅಪ್ಡೇಟ್ಸ್ ಇದೆ ಅಂತ ಹೇಳ್ಬೋದು. 8 ಇಂಚ್ದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ, ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಜೊತೆ ಬರುತ್ತೆ ಆ್ಯಂಡ್ ರೆನೋ ಅವರ ಹೊಸ ಬ್ಯಾಡ್ಜಿಂಗ್ ಜೊತೆ. ಅದಷ್ಟೇ ಅಲ್ಲ, ಮೇಜರ್ ಅಪ್ಡೇಟ್ ಬರೋದು ಈ ಸೀಟ್ಸಲ್ಲಿ ನಿಮಗೆ ಇವಾಗ ವೆಂಟಿಲೇಟೆಡ್ ಲೆದರೆಡ್ ಸೀಟ್ಸ್ ಜೊತೆ ಬರುತ್ತೆ ವಿತ್ ಬ್ಲ್ಯಾಕ್ ಆ್ಯಂಡ್ ಗ್ರೇ ಇಂಟೀರಿಯರ್ಸ್ ಆ್ಯಂಡ್ ಅದು ಥ್ರೂ ಔಟ್ ದ ಕಾರ್ ಫ್ಲೋ ಆಗುತ್ತೆ. ಇಲ್ಲಿ ನೀವು ಒಂದು ಗ್ರಾಫಿಕ್ ಕೂಡ ನೋಡ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಈ 8 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ, ವೈರ್ಲೆಸ್ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಅಷ್ಟೇ ಅಲ್ಲ, ಇದರಲ್ಲಿ ನಿಮಗೆ ರೇರ್ ವ್ಯೂ ಕೂಡ ಕಾಣಿಸುತ್ತೆ ಆ್ಯಂಡ್ ಸರೌಂಡ್ ವ್ಯೂ ಕೂಡ ಕಾಣಿಸುತ್ತೆ. ಇವಾಗ ತುಂಬ ಕ್ಲಾರಿಟಿ ಅಷ್ಟೇನು ಚೆನ್ನಾಗಿಲ್ಲ, ಬಟ್ ಬೇಸಿಕ್ ನಿಮಗೆ ಸೇಫ್ಟಿಗೋಸ್ಕರ ಯೂಸ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಮೇಜರ್ ಅಪ್ಡೇಟ್ ಬಂದಿರೋದು ಇಲ್ಲಿ ವೈರ್ಲೆಸ್ ಚಾರ್ಜರ್ ಜೊತೆ ಬರುತ್ತೆ ಈ ಕಾರು. ಇನ್ನು ಸ್ಪೇಸ್ ಬಗ್ಗೆ ಹೇಳಲೇಬೇಕು, ಎಲ್ಲೂ ಕೂಡ ಕಾಂಪ್ರಮೈಸ್ ಮಾಡಿಲ್ಲ. ಯೂಶಲಿ ಎಲ್ಲ ಒಂದು ಗ್ಲವ್ ಬಾಕ್ಸ್ ಕೊಡ್ತಾರೆ, ಇವರು 2 ಗ್ಲವ್ ಬಾಕ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಆಮ್ರೆಸ್ಟ್ ಕೆಳಗಡೆ ಕೂಡ ಅಷ್ಟೇ ತುಂಬಾ ಸ್ಪೇಸ್ ಇದೆ. ಆ್ಯಂಡ್ ನಿಮಗೆ ಇಲ್ಲಿ ಡ್ರೈವರ್ಸ್ ಮತ್ತು ಕೋ ಪ್ಯಾಸೆಂಜರ್ನ ಮಧ್ಯ 700 mm ಡಿಸ್ಟೆನ್ಸ್ ಬರುತ್ತೆ. ಈ ಡಿಸ್ಟೆನ್ಸ್ ಕೂಡ ಅಷ್ಟೇ ಕಾರು ಸ್ಪೇಷಿಯಸ್ ಆಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನೊಂದು ನನಗೆ ಇಷ್ಟ ಆಗಿದ್ದು ಈ ಲಾಕ್. ಮುಂಚೆ ಎಲ್ಲ ಹಳೆ ಕಾರ್ಗಳಲ್ಲಿ ಬರ್ತಾ ಇತ್ತಲ್ಲ, ಅದನ್ನೇ ಇವಾಗ ಕೂಡ ಇದರಲ್ಲೂ ಕೂಡ ಕಂಟಿನ್ಯೂ ಮಾಡಿದ್ದಾರೆ. ಇನ್ನು ಈ ಕಾರಿನ ರೇರಲ್ಲೂ ಕೂಡ ಅಷ್ಟೇ ಸ್ಪೇಸಲ್ಲಿ ಏನೂ ಕಾಂಪ್ರಮೈಸ್ ಇಲ್ಲ, ಕಂಫರ್ಟಬಲ್ ಆಗಿ 3 ಜನ ಕೂತ್ಕೋಬೋದು. ಆ್ಯಂಡ್ ನಾನು 6 feet ಟಾಲ್ ಇದ್ದೀನಿ, ನನಗೆ ಇಲ್ಲಿ ನೀ ರೂಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಹೆಡ್ ರೂಮ್ ಕೂಡ ಅಷ್ಟೇ ಕಂಫರ್ಟಬಲ್ ಆಗಿದೆ. ಆಮ್ರೆಸ್ಟ್ ಜೊತೆ ಬರುತ್ತೆ ವಿತ್ ಕಪ್ ಹೋಲ್ಡರ್ಸ್ ಆ್ಯಂಡ್ ನಿಮಗೆ ಇಲ್ಲಿ ರೇರ್ AC ವೆಂಟ್ಸ್ ಜೊತೆ ಬರುತ್ತೆ. ಇಲ್ಲೊಂದು ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಯೂಶ್ವಲಿ ಈ ಥರ ಕಾರ್ಗಳಲ್ಲಿ ಮಧ್ಯ ಕೂತ್ಕೊಳ್ಳೋರಿಗೆ ಕಷ್ಟ ಆಗುತ್ತೆ, ಯಾಕಂದರೆ ಇಲ್ಲೊಂದು ಟನಲ್ ಇರುತ್ತೆ. ಬಟ್ ನೀವು ಇಲ್ಲಿ ನೋಡ್ಬೋದು, ಅದು ಆಲ್ಮೋಸ್ಟ್ ಇಲ್ಲ ಆ್ಯಂಡ್ ಕೂತ್ಕೊಳ್ಳೋರಿಗೆ ಕಂಫರ್ಟಬಲ್ ಇರುತ್ತೆ. ಕಾರ್ನ ಡ್ರೈವ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದರೆ, ನಮಗೆ ಕಾರ್ನ ಟೆಸ್ಟ್ ಮಾಡೋಕ್ಕೆ ಸ್ಲ್ಯಾಲಮ್ ಟೆಸ್ಟ್ನ ಆರ್ಗನೈಸ್ ಮಾಡಿದರು. ಈಗ ಸ್ಲ್ಯಾಲಮ್ ಟೆಸ್ಟ್ ಅಂದರೆ ಏನು? ಟ್ರ್ಯಾಕ್ ಮೇಲೆ ಕೋನ್ಸ್ ಮತ್ತು ಬ್ಯಾರಿಯರ್ಸ್ನ ಜಿಗ್ಜ್ಯಾಗ್ ಪ್ಯಾಟ್ರನ್ನಲ್ಲಿ ಜೋಡಿಸಿರ್ತಾರೆ. ಯಾಕೆ? ಇದರಿಂದ ಕಾರ್ನ ಮನ್ಯೂವರಬಿಲಿಟಿ, ಹ್ಯಾಂಡ್ಲಿಂಗ್, ರೋಡ್ ಗ್ರಿಪ್, ರೆಸ್ಪಾನ್ಸ್ ಮತ್ತು ಇನ್ನೂ ಈ ಥರ ತುಂಬ ಆಸ್ಪೆಕ್ಟ್ಸ್ಗಳನ್ನ ತಿಳ್ಕೊಳ್ಳೋಕ್ಕೆ ಸಿಗುತ್ತೆ. ಮುಂಚೆನೇ ಹೇಳಿದಾಗೆ ಕಾರ್ನ ಚಾರ್ಸಿಯ ತೂಕ ಈಗ ಕಮ್ಮಿ ಮಾಡಿದ್ದಾರೆ. ಆ್ಯಂಡ್ ಇದರಿಂದ ಇನಿಷಿಯಲ್ ಆಕ್ಸಲರೇಷನ್ಗೆ ಎನರ್ಜಿನೂ ಜಾಸ್ತಿ ಬೇಕಾಗಲ್ಲ. ಆ್ಯಂಡ್ ಹ್ಯಾಂಡ್ಲಿಂಗ್ ಕೂಡ ಈಗ ಚೆನ್ನಾಗಾಗಿದೆ. ಡಬಲ್ ಲೇನ್ ಚೇಂಜ್ ಸಿಮ್ಯುಲೇಷನ್ನ ಕೂಡ ಸೆಟಪ್ ಮಾಡಿದರು. ಇದರಲ್ಲೂ ಅಷ್ಟೇ ನಿಮಗೆ ವೆಹಿಕಲ್ದು ಸ್ಟೆಬಿಲಿಟಿ ಮತ್ತು ಕಾರ್ ಎಮರ್ಜೆನ್ಸಿ ಸಿಚುವೇಷನ್ಗಳಲ್ಲಿ ಎಷ್ಟು ಕ್ವಿಕ್ಕಾಗಿ ರೆಸ್ಪಾಂಡ್ ಮಾಡುತ್ತೆ ಅಂತ ಕಂಡುಹಿಡ್ಕೋಬೋದು. ಆ್ಯಂಡ್ ಈ ಕಾರಲ್ಲಿ ಸ್ಟೇರಿಂಗ್ದು ರೆಸ್ಪಾನ್ಸ್ ಕೂಡ ನನಗೆ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಇದಾದಮೇಲೆ 0 to 100 ಟೆಸ್ಟ್ ಮಾಡಿದ್ವಿ ಆ್ಯಂಡ್ ಹತ್ತತ್ರ 13 ಸೆಕೆಂಡ್ಸ್ ತೊಗೋತು. ಆ್ಯಂಡ್ ಇವಾಗ ರೆನೋ ಅವರು ರಬ್ಬರ್ ಬ್ಯಾಂಡ್ ಎಫೆಕ್ಟ್ ಇಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ನಾವು ಇವತ್ತು ಓಡಿಸ್ತಾ ಇರೋದು CVT. ಸೊ ನೀವು CVTನ ಮುಂಚೆ ಓಡಿಸಿದ್ರೆ ಅಬ್ಸರ್ವ್ ಮಾಡಿರ್ಬೋದು, ನೀವು ಆಕ್ಸಲರೇಟರ್ ಒತ್ತಿದಾಗ ಇಂಜಿನ್ದು RPM ಏನೋ ಇನ್ಕ್ರೀಸ್ ಆಗುತ್ತೆ, ಕಾರ್ದು ಸ್ಪೀಡ್ ಆಮೇಲೆ ಗ್ರ್ಯಾಜುಲಿ ಪಿಕ್ ಆಗುತ್ತೆ. ಬಟ್ ಇವಾಗ ರೆನೋ ಅವರು ಎಕ್ಸ್ಟ್ರಾನಿಕ್ CVT ವಿತ್ D ಸ್ಟೆಪ್ ಟ್ಯೂನಿಂಗ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ಸಿಂಪಲಾಗಿ ಹೇಳಬೇಕಂದ್ರೆ ಇದು ಕಂಪ್ಯೂಟರ್ ಸಾಫ್ಟ್ವೇರ್ ಮತ್ತು ಸೆನ್ಸರ್ಸ್ಗಳ ಮೂಲಕ ನಾವು ಕೂಡ ಇನ್ಪುಟ್ಸ್ನ ಅನಲೈಸ್ ಮಾಡಿ ರೆಸ್ಪಾಂಡ್ ಮಾಡುತ್ತೆ. ಆಲ್ಮೋಸ್ಟ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ನ ಓಡಿಸೋ ಫೀಲಿಂಗೇ ರೆಪ್ಲಿಕೇಟ್ ಮಾಡುತ್ತೆ. ಆ್ಯಂಡ್ ಆಕ್ಸಲರೇಷನ್ ಕೂಡ ಅಷ್ಟೇ ಸ್ಮೂತ್ ಆಗಿದೆ. ಹಾಗೆ 0 to 100ಗೆ ನಾವು ಕಾರ್ನ ಪುಷ್ ಮಾಡಿದಾಗ ಗೇರ್ ಚೇಂಜ್ ಕೂಡ ಅಷ್ಟೇ ಮುಂಚೆ ಅಷ್ಟು ರಫ್ ಅನಿಸ್ತಾ ಇರಲಿಲ್ಲ ಆ್ಯಂಡ್ ರಿಫೈನ್ಡ್ ಆ್ಯಂಡ್ ಸ್ಮೂತ್ ಆಗಿರೋದು ಗೊತ್ತಾಗ್ತಾ ಇತ್ತು. ಹಾಗೆ ಓವಲ್ ಟ್ರ್ಯಾಕ್ ಮೇಲೂ ಕೂಡ ಟೆಸ್ಟ್ ಮಾಡಿದ್ವಿ. ಆ್ಯಂಡ್ ಇದರಲ್ಲಿ 3 ಡ್ರೈವ್ ಮೋಡ್ಗಳಿದೆ, ಈಕೋ, ನಾರ್ಮಲ್ ಆ್ಯಂಡ್ ಸ್ಪೋರ್ಟ್. ಆ್ಯಂಡ್ ಆಬ್ವಿಯಸ್ಲಿ ಸ್ಪೋರ್ಟ್ ಇಸ್ ಮೋರ್ ಪವರ್ಫುಲ್ ಆ್ಯಂಡ್ ಓಡ್ಸೋಕ್ಕೂ ಮಜಾ ಇತ್ತು. ಹಾಗೆ ಈಗ ಹಿಲ್ ಹೋಲ್ಡ್ ಫಂಕ್ಷನ್ನ ಕೂಡ ತಂದಿದ್ದಾರೆ. ಆ್ಯಂಡ್ ಇದನ್ನು ಕೂಡ ಟೆಸ್ಟ್ ಮಾಡೋಕ್ಕೆ ನಮಗೆ ಆಪರ್ಚುನಿಟೀಸ್ ಇದೆ. ಇಲ್ಲೇನೋ ಮಿಸ್ಸಿಂಗ್ ಅಲ್ಲ? ಹೌದು, ಈ ಕಾರಲ್ಲಿ ಸನ್ರೂಫ್ ಸಿಗಲ್ಲ. ಆ್ಯಂಡ್ ಎಲ್ರಿಗೂ ಆಲ್ಮೋಸ್ಟ್ ಅದು ಒಂದು ಬೇಸಿಕ್ ನೀಡ್ ಆಗೋಗಿದೆ ಇವಾಗ. ಬಟ್ ನನ್ನ ಪ್ರಕಾರ ಹೇಳೋದಾದರೆ ಅದಿಲ್ಲದೆ ಕೂಡ ಸರ್ವೈವ್ ಆಗ್ಬೋದು. ಆ್ಯಂಡ್ ಸನ್ರೂಫ್ ಇದ್ದರೆ ಆ್ಯಂಡ್ ಜನ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದೇ ಜಾಸ್ತಿ. ಇನ್ನು ಈ ಕಾರ್ ಬಗ್ಗೆ ಹೇಳೋದಾದರೆ ಆಲ್ ಇನ್ ಆಲ್ ಇದೊಂದು ಒಳ್ಳೆ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಸ್ಟಾರ್ಟ್ ಆಗುತ್ತೆ 6.5 lakhದಿಂದ ಆ್ಯಂಡ್ 12 lakhsವರೆಗೂ ಹೋಗುತ್ತೆ. ಇದು ಎಕ್ಸ್ ಶೋರೂಮ್ ಪ್ರೈಸ್. ಆ್ಯಂಡ್ ಈ ಪ್ರೈಸ್ ಪಾಯಿಂಟಲ್ಲಿ ಆಲ್ಮೋಸ್ಟ್ ಏನೇನು ಫೀಚರ್ಸ್ ಬೇಕೋ ಅದೆಲ್ಲ ಸಿಗುತ್ತೆ. ಆ್ಯಂಡ್ ಇವರು ಕಂಫರ್ಟಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ಸ್ಪೇಷಿಯಸ್ ಆಗಿದೆ, ಡಿಸೈನ್ ಕೂಡ ಡೀಸೆಂಟ್ ಆಗಿದೆ. ಆ್ಯಂಡ್ ಈ ಪ್ರೈಸ್ ಪಾಯಿಂಟಲ್ಲಿ ಕಾರ್ ಹುಡುಕ್ತಿದ್ದೀರಾ ಅಂದರೆ ಇದನ್ನು ನೀವು ಆಬ್ವಿಯಸ್ಲಿ ಚೆಕ್ ಮಾಡ್ಬೋದು. ಶೋರೂಮ್ಗಳಿಗೆ ಹೋಗಿ ಟೆಸ್ಟ್ ಡ್ರೈವ್ ಮಾಡಿ ನೋಡಿ, ಇಷ್ಟ ಆದರೆ ಖರೀದಿಸಿ. ಇನ್ನು ಇದೇ ಥರ ಆಟೋಮೋಟಿವ್ ರಿಲೇಟೆಡ್ ಕಾಂಟೆಂಟ್ ಬೇಕು ಅಂದರೆ ನಮ್ಮ ಚಾನಲ್ ಫ್ಲೈವೀಲ್ ಕನ್ನಡನ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮ್ನಲ್ಲಿ ಫ್ಲೈವೀಲ್ ಅಫಿಷಿಯಲ್ನ ಫಾಲೋ ಮಾಡಿ. ಸಿ ಯು ಅಗೇನ್. ಶ್ರೇಯಾಂಕ್ ಹಿಯರ್, ಸೈನಿಂಗ್ ಆಫ್.